ಆಫ್ಟರ್ ಲಾಂಗ್ ಟೈಮ್. ಖುಷಿ ಆಯ್ತು ಮೇಡಮ್, ಯಾಕಂದರೆ ಒಂದು ಸಿನಿಮಾದು ಫಸ್ಟ್ ಶೋ ಅಂದರೆ ಅದರ ವೈಬ್ರೇಷನ್ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಅದು ಈ ಸಿನಿಮಾಲೂ ಕೂಡ ಆಯಿತು. ಪ್ಲಸ್ ನಾವು ಎಷ್ಟೇ ಡಬ್ಬಿಂಗಲ್ಲಿ ನೋಡ್ಕೋಬೋದು, ಏನೇ ನೋಡ್ಕೋಬೋದು, ಬಟ್ ಪ್ರೇಕ್ಷಕನ ಜೊತೆ ನೋಡೋದೊಂದು ಮಜಾ ಇದೆಯಲ್ಲ, ಆ ಮಜಾ ನಾವು ಪ್ರತಿ ಸಿನಿಮಾಲೂ ಅನುಭವಿಸ್ತೀವಿ. ಈ ಸಿನಿಮಾ ಕೂಡ ತುಂಬ ಚೆನ್ನಾಗಾಗಿದೆ. ತಾವೆಲ್ಲ ನೋಡ್ದಂಗೆ ತುಂಬ ರಿಯಾಕ್ಷನ್ ಚೆನ್ನಾಗಿದೆ. ಆಮೇಲೆ ಚೆನ್ನಾಗಿದ್ದರೆ ಮಾತ್ರ ನಮ್ಮನ್ನು ವಾಪಸ್ ಇನ್ನೊಬ್ರು ಬಂದು ಮಾತಾಡ್ಸೋಕ್ಕೆ ಸಾಧ್ಯ. ಅದು ಖುಷಿ ಇವತ್ತು ಈ ಸಿನಿಮಾಲಿ ಕಾಣಿಸ್ತಾ ಇದೆ. ತುಂಬ ದಿನಗಳ ನಂತರ ಪ್ರೇಕ್ಷಕರ ಜೊತೆ ಕೂತು ಸಿನಿಮಾ ನೋಡಿದ್ವಿ. ತುಂಬ ವರ್ಷಗಳ ನಂತರ. ಕರೆಕ್ಟ್. ಎಕ್ಸೈಟ್ಮೆಂಟ್ ಲಾಸ್ಟ್ ಬಗೀರಾ, ಅದಾದಮೇಲೆ ಆಲ್ಮೋಸ್ಟ್ 1.5 ವರ್ಷ 2 ವರ್ಷನೇ ಆಗೋಯಿತು. ಇವ್ರು ಮತ್ತೆ ಸಿನಿಮಾ ಇವತ್ತು ನೋಡಿ ಮೆಜೆಸ್ಟಿಕ್ಕಲ್ಲಿ ಥಿಯೇಟ್ರಲ್ಲಿ, ನರ್ತಕಿ ಥಿಯೇಟ್ರಲ್ಲಿ ಕೂತ್ಕೊಂಡು ಎಲ್ಲರೂ ಜನರ ಜೊತೆ ನೋಡಿದ್ದು ತುಂಬಾ ಎಕ್ಸೈಟ್ಮೆಂಟ್. ಅದು ಪ್ರತಿ ಸರಿ ಇರುತ್ತೆ. ಈ ಸಿನಿಮಾಲಿ ಇನ್ನೂ ಜಾಸ್ತಿ ಇತ್ತು, ಯಾಕಂದರೆ ಎಕ್ಸ್ಪೆಕ್ಟೇಷನು ಜಾಸ್ತಿ ಇತ್ತು. ಅದು ಹಾಗೆ ಪ್ರೂವ್ ಆಗಿದೆ, ಚೆನ್ನಾಗಾಗಿದೆ. ನಿಮಗೆ ಅಂತಲೇ ಒಂದಷ್ಟು ಫ್ಯಾನ್ ಬೇಸ್ ಇದೆ. ಇವತ್ತು ಕೂಡ ಎಷ್ಟೊಂದು ಜನ ಬಂದಿದ್ರು. ಅವರಲ್ಲಿ ಯಾರಾದ್ರೂ ಒಬ್ರು ಕೊಟ್ಟಂಥ ಕಾಂಪ್ಲಿಮೆಂಟ್ ಅಥವಾ ಬೆಸ್ಟ್ ಕಮೆಂಟ್ ಏನು ಅನ್ನಿಸ್ತು? ಬೆಸ್ಟ್ ಕಮೆಂಟ್ ಅಂದರೆ ಅದೇ, ಸರ್ ನಿಮ್ಮ ಡೈಲಾಗ್ಗೆ ನಾನು ತುಂಬ ಫ್ಯಾನ್ ಅಂತಂದರು. ಅಪ್ಪ ನಾನು ಬೇಕಾದ್ರೆ ಮತ್ತೆ ಹಳೆಯದನ್ನೇ ಕೇಳಿಸ್ಬೇಡ, ಈ ಸಿನಿಮಾ ಡೈಲಾಗ್ ಹೇಳ್ತೀನಿ ಯಾಕಂದರೆ ರಿಲೀಸ್ ಆಗೋಗಿದೆ ಅಂತಂದೆ. ಖುಷಿ ಆಯಿತು ನನಗೆ, ತುಂಬ ಖುಷಿ ಆಯಿತು. ಓಕೆ ಸರ್, ನಮಗೋಸ್ಕರ ಈ ಸಿನಿಮಾದ ಒಂದು ಡೈಲಾಗ್ ಹೇಳ್ತೀನಿ ಸರ್. ಎನಿವೇ ರಿಲೀಸ್ ಆಗಿದೆ ಹೇಳ್ಬೋದು. ಅಣ್ಣ, ಕ್ರಿಮಿನಲ್ಗಳ್ನ ನಂಬೋದು, ಆದರೆ ಇಂಟೆಲಿಜೆಂಟ್ ಕ್ರಿಮಿನಲ್ಗಳ್ನ ನಂಬೋಕ್ಕಾಗಲ್ಲ ಅಣ್ಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸ್ಕ್ರೀನಲ್ಲಿ ಇದಕ್ಕೆ ನಾವು ಚೂರು ಡುಮು ಕಾಣಿಸ್ತಿದ್ದೀರಾ, ಹೇರ್ ಸ್ಟೈಲ್ ಎಲ್ಲ ಬೇರೆ ಬೇರೆ ಥರ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಮೇಡಮ್, ಥ್ಯಾಂಕ್ ಯು.